ಎಲ್ಲರಿಗೂ ನಮಸ್ಕಾರ. ನಾನು ವಿನುತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾತ್ರಿನೇ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಬೆಳಗ್ಗೆ ಬೇಗ ಬೇಗ ಕೆಲಸಗಳಾಗ್ತವೆ ಅಂತ ಹೇಳಿ. ಇಲ್ಲ ಅಂತಂದ್ರೆ ಒಂಥರ ಮನಸ್ಸಿಗೆ ಕಿರಿಕಿರಿ ಆಗಿಬಿಡುತ್ತೆ ಬೆಳಗ್ಗೆ ಅಡುಗೆ ಮನೆ ಕ್ಲೀನ್ ಇರಲಿಲ್ಲ ಅಂತಂದ್ರೆ. ಹೀಗಾಗಿ ನಾನು ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಟ್ಟೆ ಮಲ್ಕೋತೀನಿ. ಇವತ್ತು ನನ್ನ ಮಗಳು ಚಪಾತಿ ಮತ್ತು ಕಡಲೆಕಾಳು ಪಲ್ಯ ಬೇಕು ಅಂತಂದು ಅವಳಿಗೆ ಸ್ಕೂಲಿಗೆ ಡಬ್ಬಿ ಕಟ್ಟೋದಕ್ಕೆ ಚಪಾತಿ ಮತ್ತು ಕಡಲೆಕಾಳು ಪಲ್ಯ ಪ್ರಿಪೇರ್ ಮಾಡಿದೆ. ನಮ್ಮ ತೋಟದಾಗ ಸಣ್ಣ ಸಣ್ಣ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸಣ್ಣ ಸಣ್ಣ ಮಾವಿನಕಾಯಿ ಆಗತ್ತಿತ್ತು. ಮಾವಿನಕಾಯಿ ಅದ್ರ ಜೊತೆ ಮತ್ತು ಉಪ್ಪು ಮತ್ತು ಖಾರ ಹಾಕ್ಕೊಂಡು ತೊಗೊಂಡು ಹೋದ್ಲು ಸ್ಕೂಲಿಗೆ. ನಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ತಿಂತೀವಿ ಅಂಥೇಳಿ ಎಲ್ಲರೂ ಟಿಫಿನ್ ಮಾಡ್ಕೊಂಡ್ವಿ. ಟಿಫಿನ್ ಆದಮೇಲೆ ನಾವು ಹೊಲಕ್ಕೆ ಕೂಡ ಟಿಫಿನ್ ಕೊಟ್ಟು ಕಳಿಸ್ಬೇಕು. ಅಜ್ಜ ಆಮೇಲೆ ಪೇಂಟ್ ಮಾಡೋರು ಬಂದಿದ್ರಲ್ಲ ಅವ್ರಿಗೆ ಕೂಡ ನಾವು ಟಿಫಿನ್ ಕೊಟ್ಟು ಕಳಿಸ್ತೀವಿ. ಎಲ್ಲರಿಗೂ ಟಿಫಿನ್ ಕೂಡ ಕೊಟ್ಟು ಕಳಿಸಿದ್ವಿ. ಅದಾದಮೇಲೆ ನಮ್ಮ ಮನೆ ಬೆಕ್ಕು ಮತ್ತು ನಾಯಿ ಎಲ್ಲರದ್ದು ಟಿಫಿನ್ ಆಯಿತು. ಟಿಫಿನ್ ಮಾಡಿಕೊಂಡು ನನ್ನ ಮಕ್ಕಳು ಕೂಡ ಹೊಲಕ್ಕೆ ಹೋದರು. ನಾನು ಬೇಗ ಬೇಗ ಅಡುಗೆ ಪ್ರಿಪೇರ್ ಮಾಡಿದ್ರೆ ಅಂತ ಅಂದ್ಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನಿಲ್ಲಿ ಹೀರೆಕಾಯಿ ಮತ್ತು ಟೊಮೆಟೊ ಕಾಯಿದ ಚಟ್ನಿ ಮಾಡಬೇಕು ಅಂದ್ಕೊಂಡು ಹೀರೆಕಾಯಿ ಮತ್ತು ಟೊಮೆಟೊ ಕಾಯಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಪ್ಪಗಾಗೋವರೆಗೂ ಹುರ್ಕೊಂಡು ಸೈಡ್ ಇಟ್ಕೋಬೇಕು. ಇದಕ್ಕೆ ನಾನು ಶೇಂಗಾ ಕಾಳು ಯೂಸ್ ಮಾಡತ್ತೀನಿ. ಶೇಂಗಾ ಕಾಳು ಯೂಸ್ ಮಾಡ್ಕೊಂಡ್ರೆ ಶೇಂಗಾ ಕಾಳು ಹಾಕಿದ್ರೆ ಚೆನ್ನಾಗಿರ್ತೈತಿ. ಚಟ್ನಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಆಮೇಲೆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರ್ತೈತಿ. ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಧನಿಯಾ ಕಾಳು, ಕರಿಬೇವು, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡೀನಿ. ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಅದು ಆರೋವರೆಗೂ ಪಕ್ಕಕ್ಕಿಟ್ಟು ಇಲ್ಲಿ ಬದನೆಕಾಯಿಗೆ ಮಸಾಲ ಪ್ರಿಪೇರ್ ಮಾಡತ್ತಿದ್ದೆ. ಎಲ್ಲದಕ್ಕೂ ನಾನು ಇಲ್ಲಿ ಹಸಿ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡೀನಿ. ಹಸಿ ಈರುಳ್ಳಿ, ಟೊಮೆಟೊ, ಆಮೇಲೆ ಕೊಬ್ಬರಿ. ಇದಕ್ಕೆ ನಾನು ಒಣ ಖಾರ ಪುಡಿ, ಆಮೇಲೆ ಅರಿಶಿಣ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಬೆಲ್ಲ, ಆಮೇಲೆ ಕರಿಬೇವು ಎಲ್ಲ ಮಸಾಲಾನ ಹಾಕಿ ರುಬ್ಕೊಂಡು ಇಲ್ಲಿ ನೀವು ಕೊಬ್ಬರಿ ಬದಲಾಗಿ ಶೇಂಗಾನ ಹುರ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಅದು ಕೂಡ ರುಚಿ ಚೆನ್ನಾಗಿ ಬರ್ತೈತಿ. ಇಲ್ಲೇ ಬದ್ನೆಕಾಯಿ ಪಲ್ಯಕ್ಕೆ ನಾನು ಒಗ್ಗರಣೆ ಕೊಡತ್ತೀನಿ. ಇದು ಸಾಸಿವೆನ ಯಾಕೆ ತೋರಿಸಿದೆ ಅಂತಂದ್ರೆ ಇದು ನಮ್ಮ ಹೊಲ್ದಾಗ ಬೆಳೆದಿರೋ ಸಾಸಿವೆ ರೀ. ನಾವೇ ಬೆಳೆದಿರ್ತೀವಿ ಅಂದ್ರೆ ಅದ್ರೊಳಗೊಂದು ಖುಷಿ ಇರ್ತೈತಲ್ಲ, ಹಿಂಗಾಗಿ ತೋರಿಸ್ದೆ ಅಷ್ಟೆ. ನಾರ್ಮಲಿ ಎಲ್ಲರೂ ಒಗ್ಗರಣೆ ಹಾಕುವಂಗೆ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ನಾನೆಲ್ಲ ಹಸಿ ವಸ್ತುಗಳನ್ನು ಹಾಕ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಫ್ರೈ ಆಗಬೇಕು. ಮೇಲೆ ಎಣ್ಣೆ ಬರುವಂಗೆ ಅದೆಲ್ಲ ಫ್ರೈ ಆಗಬೇಕು. ನಾನು ಗುರೋಳ್ಳು ಪುಡಿನ ಮಿಕ್ಸರ್ನಾಗ ಹಾಕ್ಕೊಂಡಿರಲಿಲ್ಲ. ಯಾಕಂದ್ರೆ ಅದು ಆಲ್ರೆಡಿ ಪುಡಿ ಆಗೈತಿ. ಅದು ನಾನು ಮತ್ತೆ ಮಿಕ್ಸರ್ನೊಳಗೆ ಹಾಕ್ಕೊಂಡೆ ಅಂತಂದ್ರೆ ಅದು ಪೂರ್ತಿ ಫೈನ್ ಆಗಿಬಿಡ್ತೈತಿ, ಫೈನ್ ಪೌಡ್ರ್ ಆಗಿಬಿಡ್ತೈತಿ. ಅದಕ್ಕೆ ಮಸಾಲೆಯೊಂದಿಗೆ ಅದನ್ನ ಹಾಕ್ಕೊಂಡೆ. ಇದನ್ನ ಅಲ್ಲಿ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡೆ. ಅದು ಚಟ್ನಿ ರೆಡಿ ಆಯಿತು. ಇಲ್ಲಿ ಬದ್ನೆಕಾಯಿ ಪಲ್ಯ ಕೂಡ ರೆಡಿ ಆಗೈತಿ. ಇದನ್ನು ನಾವು ಎಣ್ಣೆಗಾಯಿ ಹಂಗನೂ ಮಾಡ್ಕೋಬೋದು. ಇಲ್ಲಿ ನಾನು ಹೋಳು ಮಾಡ್ಕೊಂಡೇನೆ ಅಷ್ಟೆ. ಸೇಮ್ ಮಸಾಲಾನ ನಾವು ದೊಡ್ಡ ದೊಡ್ಡ ಬದ್ನೆಕಾಯಿ ಹೆಚ್ಕೊಂಡು ಅದರೊಳಗೆ ಫಿಲ್ ಮಾಡಿ ಅದನ್ನು ಪಲ್ಯಕ್ಕೆ ಮಾಡ್ಕೋಬೋದು. ಇಲ್ಲಿ ನಾನು ಸಾಂಬಾರಿಗೆ ತೊಗರಿಬೇಳೆ ಕುದಿಸ್ಕೊಂಡಿದ್ದೆ. ಇದು ಜವಾರಿ ತೊಗರಿಬೇಳೆ. ಇದು ಕೂಡ ನಾವು ಹೊಲದಲ್ಲಿ ಬೆಳೆದಿರೋದು. ನಾವು ಹೊಲ್ದಾಗ ಬೆಳೆದಿರ್ತೀವಿ ಅಂತಂದ್ರೆ ಅದ್ರೊಳಗೆ ಏನೋ ಒಂದು ಎಮೋಷನ್ ಇರ್ತೈತೆ ರೀ. ಹಿಂಗಾಗಿ ಅದ್ರೊಳಗಿರೋ ಖುಷಿನ ಬೇರೆ. ಅದಕ್ಕೊಂದು ಬೆಳ್ಳುಳ್ಳಿ ಜಜ್ಜಿ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಖಾರ ಅಷ್ಟೆ, ವಿತೌಟ್ ಎನಿ ಮಸಾಲ ಪೌಡರ್ಸ್. ಯಾವುದೇ ಮಸಾಲ ಪೌಡರ್ಗಳನ್ನು ನಾನು ಯಾವುದೇ ಅಡುಗೆಗೂ ಉಪಯೋಗಿಸಂಗಿಲ್ಲ ನಮ್ಮ ಮನೆಯೊಳಗೆ. ಯಾಕಂದ್ರೆ ನಮ್ಮ ಅಮ್ಮಗೆ ಅದು ಎಲ್ಲ ಸ್ವಲ್ಪ ಮಸಾಲ ಪೌಡ್ರ್ ಆಗಿ ಬರೋದಿಲ್ಲ ಹೆಲ್ತ್ಗೆ. ಹಿಂಗಾಗಿ ನಾನು ಯೂಸ್ ಮಾಡೋಂಗಿಲ್ಲ. ಆಮೇಲೆ ನಾನು ಥಂಬ್ನೇಲ್ ಹಾಕ್ದಂಗೆ ನಾನು ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಯಾಕಂತಂದ್ರೆ ನಮ್ಮ ಮನೆಯೊಳಗೆ ಸ್ವಲ್ಪ ಬೆಳಕು ಸರಿಯಾಗಿ ಬರೋದಿಲ್ಲ ರೀ. ಹೀಗಾಗಿ ಅಷ್ಟೊಂದು ವಿಡಿಯೋ ಕ್ಲಾರಿಟಿ ಇರೋದಿಲ್ಲ, ಬೇಡ ಬಿಡು ಅಂತಂದು ಬಿಟ್ಬಿಟ್ಟಿದ್ದೆ. ಆಮೇಲೆ ನಾನು ಸರಿ ಬರೋಂಗಿಲ್ಲ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ. ಆಮೇಲೆ ಎಡಿಟಿಂಗು ಅದು ಇದು ಅಂದ್ಕೊಂಡು ಸ್ವಲ್ಪ ನನಗೆ ಸಮಯದ ಅಭಾವ ಜಾಸ್ತಿ ಆಗಕತ್ತು. ಆಮೇಲೆ ಇದು ನನ್ನ ಪರ್ಸ್ನಲ್ ಲೈಫ್ಗೂ ಸ್ವಲ್ಪ ಅಫೆಕ್ಟ್ ಮಾಡಕತ್ತು. ಯಾಕಂತಂದ್ರೆ ಯಾಕಂದ್ರೆ ಡೈಲಿ ವ್ಲಾಗ್ಸ್ ಮಾಡೋದ್ರಿಂದ ನಾನು ಎಲ್ಲದಕ್ಕೂ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬೇಕಾಕೈತಿ. ನನ್ನಷ್ಟಕ್ಕೆ ನಾನು ಅಂದ್ಕೊಂಡೆ ನನ್ನ ಮಕ್ಳು ಆಟ ಆಡಕತ್ತವಂದ್ರೂ ನಾನು ಕ್ಯಾಮ್ರಾ ಹಿಡ್ಕೊಂಡು ಕ್ಯಾಮ್ರಾದೊಳಗೆ ತೋರಿಸಿದೆ, ಕ್ಯಾಮ್ರಾದೊಳಗೆ ನೋಡಿದೆ. ಆವಾಗ ನನಗೊಂದು ಫೀಲ್ ಬಂತು, ಒಂದು ಥಾಟ್ ಬಂತು ನನಗೆ. ಅಲ್ಲ, ನನ್ನ ಮಕ್ಕಳು ನಿಜವಾಗ್ಲೂ ಆಟ ಆಡತ್ತಾರಲ್ಲೇ, ನಾನು ಅದನ್ನು ಕ್ಯಾಮ್ರಾ ಒಳಗೆ ನೋಡಿ ಖುಷಿ ಪಡೋದು ಚಲೋನೋ ಅಥವಾ ನಾನು ವಾಸ್ತವವಾಗಿ ನೋಡಿ ಖುಷಿ ಪಡೋದು ಚಲೋನೋ ಅಂತ ಅಂದ್ಕೊಂಡು ಯೋಚನೆ ಮಾಡಿದಾಗ ನನಗೆ ಬೇಡಪ್ಪ ಇದು ಯೂಟ್ಯೂಬ್ ಬೇಡ.
ನಾನು ಸ್ವಂತವಾಗಿ ಖುಷಿ ಪಡ್ತೇನೆ. ನನ್ನ ಅದಕ್ಕೆ ಇದು ಬೇಡ ಯೂಟ್ಯೂಬ್ ಜರ್ನಿನ ಬೇಡ ಅಂದ್ಕೊಂಡು ಸ್ಟಾಪ್ ಮಾಡಿದ್ದೆ. ಸ್ಟಾಪ್ ಮಾಡಿ ಒಂದು 10 to 15 ಡೇಸ್ ಆಯಿತು, ಬೇಡ ಅಂದ್ಕೊಂಡು ಬಿಟ್ಟಿದ್ದೆ. ಅದಾದಮೇಲೆ ಮತ್ತೆ ಯಾಕೋ ಒಂದು ಯೂಟ್ಯೂಬ್ ಒಳಗೆ ಒಂದು ವೀಡಿಯೋ ನೋಡಿದೆ, ಒಂದು ಇನ್ಸ್ಪಿರೇಷ್ನಲ್ ವೀಡಿಯೋ. ಸ್ಕ್ರಾಲ್ ಮಾಡೋದು ಸ್ಟಾಪ್ ಮಾಡಿರಿ, ನೀವು ಕಂಟೆಂಟ್ ಕ್ರಿಯೇಟರ್ ಆಗಿರಿ ಅಂತ ಹೇಳಿ ಸತೀಶ್ ಅವ್ರದ್ದು, ಡೈರೆಕ್ಟರ್ ಸತೀಶ್ ಕುಮಾರ್ ಅಂತ ಹೇಳಿ ಅವ್ರು ನೋಡಿಕೊಂಡು ಆಮೇಲೆ ಹೌದಲ್ಲ ನಿಜ, ನಾನು ಯೂಟ್ಯೂಬ್ ವೀಡಿಯೋ ಮಾಡತ್ತಿದ್ದೆ ಅಂತಂದ್ರೆ ಅಟ್ಲೀಸ್ಟ್ ಎಡಿಟಿಂಗು, ವಾಯ್ಸ್ ಓವರು ಅದು ಇದು ಅಂದ್ಕೊಂಡು ಏನೋ ಒಂದು ಹೊಸ ಸ್ಕಿಲ್ಲನ್ನು ನನ್ನಷ್ಟಕ್ಕೆ ನಾನು ಬಿಲ್ಡ್ ಮಾಡ್ಕೊಳತ್ತಿದ್ದೆ. ಏನೋ ಒಂದು ಎಮೋಷ್ನಲ್ಲಾಗಿ ಇಲ್ಲ ನಾನು ಸ್ವಸಂತೋಷ ಪಟ್ಕೋಬೇಕು, ಎಲ್ಲದಕ್ಕೂ ಕ್ಯಾಮ್ರಾ ಹಿಡಿಬೇಕಾಕೈತಿ, ಬೇಡ ಅಂದ್ಕೊಂಡು ಏನು ಬಿಟ್ಟೆ ಅಲ್ಲ, ಅಲ್ಲಿಗೆ ನನ್ನಷ್ಟಕ್ಕೆ ನಾನು ಬ್ರೇಕ್ ಹಾಕ್ಕೊಂಡು ಬಿಟ್ಟೆ ಅಂತ ನನಗೆ ಅನ್ಸೋದಕ್ಕೆ ಶುರುವಾಯ್ತು. ಯಾಕಂತಂದ್ರೆ ನನ್ನಷ್ಟಕ್ಕೆ ನಾನು ಒಂದು ಕಂಫರ್ಟ್ ಝೋನನ್ನು ಇಷ್ಟು ದಿವಸನೂ ನಾನು ಕಂಫರ್ಟ್ ಝೋನ್ ಒಳಗೆ ಇದ್ದೆ. ಈಗ ಮತ್ತು ನಾನು ಕಂಫರ್ಟ್ ಝೋನನ್ನು ಬೇಕು ಅಂತಂದು ಹೇಳಿ ನನ್ನ ಮನ್ಸು ಕೇಳಾತೈತಿ ಅಂತಂದ್ರೆ ಇದು ನನ್ನ ಒಳ್ಳೇದಕ್ಕಲ್ಲ. ಅಂದರೆ ಇಲ್ಲಿಗೆ ನನ್ನ ಏಳಿಗೆ ಎಲ್ಲಿ ಸ್ಟಾಪ್ ಆಗುತ್ತೇನೋ ಅಂತ ಅಂದ್ಕೊಂಡು ನಾನು ಮತ್ತೆ ರೀಸ್ಟಾರ್ಟ್ ಮಾಡಿದೆ. ಹೀಗಾಗಿ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಯಾಕಂದರೆ ಇದು ಒಂದು ವಿಡಿಯೋ ಒಳಗೆ ನಿಮ್ಗೊಂದು ಮೆಸೇಜ್ ಸಿಕ್ತಂತ ನನಗೂ ಅನ್ನಿಸ್ತೈತಿ, ನಿಮಗೂ ಅನ್ನಿಸ್ಬೋದು ಕೂಡ. ಕಮೆಂಟ್ ಮಾಡಿರಿ. ಯಾಕಂದ್ರೆ ನಾವು ಎಲ್ಲೋ ಒಂದು ಕಡೆ ಸ್ಟಕ್ ಆಗಕ್ಕೆ ಹೋಗಬಾರ್ದು. ಎಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಟ್ವಿ ಅಂತಂದ್ರೆ ಇಡೀ ಜಗತ್ತು ಮುಂದೆ ಓಡ್ತಿರ್ತೈತಿ, ನಾವು ಹಿಂದೆ ಉಳ್ಕೊಂಡು ಬಿಡ್ತೀವೇನೋ. ಆಮೇಲೆ ಅದಕ್ಕೆ ಪಶ್ಚಾತ್ತಾಪ ಪಟ್ಟರು ನಮ್ಗೆ ಅದು ಸಿಗೋಂಗಿಲ್ಲ. ಯಾಕಂದ್ರೆ ಟೈಮು ಮತ್ತು ಜೀವನ ನಮಗೆ ಒಮ್ಮೆ ಹೋತಂದ್ರೆ ಮತ್ತೆ ವಾಪಸ್ ಬರೋಂಗಿಲ್ಲ. ಹೀಗಾಗಿ ಅವಕಾಶ ಸಿಕ್ಕಾಗ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಂಡು ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊರಿ, ಚಾಲೆಂಜಾಗಿ ತೊಗೊಂಡು ಏನೇ ಬರಲಿ ನಾನು ಅದನ್ನು ಸಾಲ್ವ್ ಮಾಡ್ತೀನಿ, ಅದನ್ನು ರಿಸ್ಕ್ನ ತೊಗೋತೀನಿ ಅಂತಂದು ಅದನ್ನೊಂದು ಅಪಾರ್ಚುನಿಟಿಯಾಗಿ ತೊಗೊಂಡು ನಿಮ್ಮ ಜೀವನನ ನೀವು ಚೇಂಜ್ ಮಾಡ್ಕೊರಿ ಅಂತಂದು ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತೈತಲ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲನ್ನು. ಹೀಗೆ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ತುಂಬ ಹೃದಯದ ಧನ್ಯವಾದಗಳು.